ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಒಂದು ಆಘಾತಕಾರಿ ಅಂಶವನ್ನ ವರದಿಯನ್ನ ಕೊಟ್ಟಿರುವಂಥದ್ದು ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ. ರಾಜ್ಯದ 56,000 HIV ಸೋಂಕಿತರಿಗೆ ಅವರಿಗೆ HIV ಇರೋದೇ ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಕರ್ನಾಟಕ ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಈ ಒಂದು ವರದಿ ಬಿಡುಗಡೆಯಾಗಿರುವಂಥದ್ದು. 2004ರಿಂದ 18ರಿಂದ 35 ವಯಸ್ಸಿನ 39,028 ಜನರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಕಳೆದ 5 ತಿಂಗಳಲ್ಲಿ 4,795 HIV ಪ್ರಕರಣಗಳು ಪತ್ತೆಯಾಗಿವೆ. 412 ಪ್ರಕರಣಗಳಲ್ಲಿ ಸಲಿಂಗಿಗಳು ಇದ್ದಾರೆ ಅಂತ ವರದಿಯನ್ನ ನೀಡಲಾಗಿದೆ. ಒಂದು ಆಘಾತಕಾರಿ ಸಂಗತಿ ಇದು. ಕೆಲವೊಬ್ಬರಿಗೆ HIV ಅಂದ್ರೆ ಏಡ್ಸ್ ರೋಗ ಏನಿದೆ ಅದು ಬಂದಿರೋದೇ ಗೊತ್ತಿಲ್ಲ. ರಾಜ್ಯದ 56,000 HIV ಸೋಂಕಿತರಿಗೆ ಅವರಿಗೆ HIV ಅಟ್ಯಾಕ್ ಆಗಿದೆ ಅನ್ನೋದೇ ಗೊತ್ತಿಲ್ವಂತೆ. ಈ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು. ಅದರಲ್ಲಿ ಬೆಂಗಳೂರಿನಲ್ಲಿ 20ರಿಂದ 25% ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಅಂದರೆ ಡೇಟಿಂಗ್ ಆ್ಯಪ್ ಮುಖಾಂತರವಾಗಿ ನಡೆಯುವಂತಹ ಲೈಂಗಿಕ ಕ್ರಿಯೆಗಳು ನೋಡಿ, ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದಲೇ ಹೆಚ್ಚಾಗಿ HIV ಸೋಂಕು ಹರಡುತ್ತೆ. ಅದರಲ್ಲಿ ಈ ಡೇಟಿಂಗ್ ಆ್ಯಪ್ಗಳನ್ನು ಬಳಸಿ ಮೀಟ್ ಆಗುವಂಥದ್ದು, ಅವ್ರ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೊಳ್ಳುವಂಥದ್ದು, ಈ ಎಲ್ಲ ಕಾರಣಗಳಿಂದಲೂ ಕೂಡ HIV ಸೋಂಕು ಹೆಚ್ಚಾಗ್ತಾ ಇರುವಂಥದ್ದು. ವಿದ್ಯಾರ್ಥಿ ನಿಲಯಗಳು PGಗಳಲ್ಲಿ ವಾಸಿಸುವಂತಹ ಯುವಕರಲ್ಲಿ ದೊಡ್ಡ ಮಟ್ಟಕ್ಕೆ ಈ ಒಂದು ಸೋಂಕು ಹರಡಿರುವಂಥದ್ದು. ಅದರಲ್ಲೂ ಕೂಡ ಈ ಸೋಂಕಿನ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದೆ ಈ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ. ಆಘಾತಕಾರಿ ಸಂಗತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಶಿಬ್ರೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನೋಡ್ತಾ ಇದ್ದೀವಿ ಕೆಲವೊಬ್ಬರಿಗೆ HIV ಸೋಂಕು ಅಟ್ಯಾಕ್ ಆಗಿರೋದೇ ಗೊತ್ತಿಲ್ಲ. ಆದರೂ ಕೂಡ ಅವರನ್ನು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸೋಂಕು ಪತ್ತೆ ಆಗುತ್ತೆ. ಅವರಲ್ಲಿ ದೇಹದಲ್ಲಾಗುವಂತಹ ಬದಲಾವಣೆಗಳು ಅವ್ರಿಗೆ ಗೊತ್ತಾಗಲಿಲ್ವಾ? ಮತ್ತು ಸದ್ಯಕ್ಕೆ ಈ ಒಂದು ವರದಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಮುಂದಿನ ಕ್ರಮಗಳನ್ನು ಏನೆಲ್ಲ ತೆಗೆದುಕೊಳ್ಬಹುದು ಅಂತ? ಎಸ್ ವಿಶ್ವ, ಇವತ್ತು ಆರೋಗ್ಯ ಇಲಾಖೆಯ ಸಚಿವರು UT ಖಾದರ್ ಸಭೆಯನ್ನು ಕೂಡ ಕರೆದಿರುವಂತದ್ದು. ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಆಘಾತಕಾರಿ ವರದಿ ಕೂಡ ಬಿಡುಗಡೆಯಾಗಿದೆ. ರಾಜ್ಯದಲ್ಲಿ 56,000 HIV ಸೋಂಕಿತರಿಗೆ ತಮಗೆ HIV ಇರೋದೇ ಗೊತ್ತಿಲ್ಲ ಅನ್ನೋ ಅಂಶ ಬೆಳಕಿಗೆ ಬಂದಿರುವಂತದ್ದು. ಕರ್ನಾಟಕ ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಈ ಒಂದು ಅಂಶ ಬಯಲಾಗಿದೆ. ವರದಿ ಪ್ರಕಾರ 2004ರಿಂದ ಇದುವರೆಗೆ ರಾಜ್ಯದಲ್ಲಿ 18-35 ಏಜಿನ 39.28 ಜನ ಅಂದ್ರೆ ಚಿಕಿತ್ಸೆ 39,028 ಜನ ಒಂದು ಚಿಕಿತ್ಸೆಯನ್ನು ಕೂಡ ಪಡೆದಿರುವಂತದ್ದು. ರಾಜ್ಯದಲ್ಲಿ ಕಳೆದ 5 ತಿಂಗಳಲ್ಲಿ 4,795 HIV ಪ್ರಕರಣಗಳು ಪತ್ತೆಯಾಗಿದೆ. ಈ ಪೈಕಿ 412 ಪ್ರಕರಣಗಳು ಸಲಿಂಗಿಗಳೇ ಇದ್ದಾರೆ ಎಂದು ವರದಿಯಾಗಿರುವಂತದ್ದು. ಅದರಲ್ಲೂ ಬೆಂಗಳೂರಿನಲ್ಲಿ 20ರಿಂದ 25ರಷ್ಟು ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಡೇಟಿಂಗ್ ಆಪ್ ಮೂಲಕ ನಡೆಯುವ ಲೈಂಗಿಕ ಕ್ರಿಯೆಯಿಂದ ಈ ಸೋಂಕು ಹೆಚ್ಚಾಗಿರುವ ಅಂಶ ಬೆಳಕಿಗೆ ಬಂದಿರುವಂತದ್ದು. ವಿದ್ಯಾರ್ಥಿ ನಿಲಯ ಆಗಿರ್ಬೋದು, PGಗಳಲ್ಲಿ ವಾಸಿಸುವ ಯುವಕರಿಗೆ ಸೋಂಕು ಹರಡದಂತೆ ಅರಿವು ಮೂಡಿಸುವ ಅಗತ್ಯ ಕೂಡ ಇರುತ್ತೆ ಅನ್ನೋದನ್ನ ಈಗಾಗಲೇ ಬಹಳಷ್ಟು ಮನಶಾಸ್ತ್ರಜ್ಞರಾಗಿರ್ಬೋದು, ಡಾಕ್ಟರ್ಸ್ ಕೂಡ ತಿಳಿಸಿರುವಂತದ್ದು. ಅಂದ್ರೆ ಅಸುರಕ್ಷಿತ ಲೈಂಗಿಕತೆಯಿಂದ ಈ ರೀತಿ ಸೋಂಕು ಹರಡುತ್ತಿರುವ ಅಂಶ ಬೆಳಕಿಗೆ ಬಂದಿದೆ. ಯಾಕಂದ್ರೆ ಈಗಿನ ಜನರು ಅಂದ್ರೆ ಎಜುಕೇಟೆಡ್ ಇದ್ದಾರೆ, ಆದ್ರೂ ಯಾಕೆ ಈ ರೀತಿಯಾಗಿ HIV ತುತ್ತಾಗಿದ್ದಾರೆ ಅನ್ನೋದು ಕೂಡ ಆರೋಗ್ಯ ಇಲಾಖೆಗೆ ಕೂಡ ಆಘಾತಕಾರಿ ಅಂಶ ತಿಳಿದು ಬಂದಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕೂಲಿ ಕಾರ್ಮಿಕರಾಗಿರ್ಬೋದು, ಲಾರಿ ಡ್ರೈವರ್ ಆಗಿರ್ಬೋದು, IT ಉದ್ಯೋಗಿಗಳಿಗೆ ಇದರ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸಲು ನಿರ್ಧಾರ ಮಾಡಲಾಗಿದೆ. ಪ್ರಮುಖವಾಗಿ ನಾಟಕ ಭಿತ್ತಿ ಪತ್ರಗಳ ಮೂಲಕ ಜಾಗೃತಿ ಮೂಡಿಸೋದಾಗಿರ್ಬೋದು, ಅಥವಾ ಸರ್ಕಾರದಿಂದ ಜಾಹೀರಾತು ಪ್ರಕಟ ಮಾಡೋದಾಗಿರ್ಬೋದು. ಮುಂದಿನ ದಿನಗಳಲ್ಲಿ ಸೋಂಕು ಹೆಚ್ಚಾಗದಂತೆ ಕ್ರಮ ವಹಿಸಲು ಈಗಾಗಲೇ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಮುಂದಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಕಾಲೇಜ್ಗಳಲ್ಲಿ ಕೂಡ HIV ಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಯುವಕರಿಗೆ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಫಸ್ಟ್ PU ನಲ್ಲೇ ಇದರ ಬಗ್ಗೆ ಜಾಗೃತಿ ಮೂಡಿಸಿದೆ. ಅಟ್ಲೀಸ್ಟ್ ಅಂದ್ರೆ ಸಮಾಜದಲ್ಲಿ ಯಾವ ರೀತಿ ಇರ್ಬೇಕು, ಯಾವ ರೀತಿ ನಡ್ಕೋಬೇಕು, ಈ ರೀತಿ ಸೋಂಕು ತಗುಲಿದಾಗ ನಮ್ಮನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಆರೋಗ್ಯ ಸಚಿವ UT ಖಾದರ್ ಅವರು ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ ಕೆಲವು ಅಂಶಗಳನ್ನ ಅಧಿಕಾರಿಗಳಿಗೆ ತಿಳಿಸುವ ಸಾಧ್ಯತೆ ಇದೆ. ಈ ಸಭೆಯನ್ನು ನಡೆಸಿದ್ರೆ ಮಾತ್ರ ಸಾಧ್ಯ ಇಲ್ಲ, ಯಾಕಂದ್ರೆ ಜನಸಾಮಾನ್ಯರು ಕೂಡ ಇದರಿಂದ ಎಚ್ಚೆತ್ಕೋಬೇಕು. ವಿಶ್ವ, ಧನ್ಯವಾದ ಭವ್ಯ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.